ಹಾಯ್ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನು ಇಷ್ಟೊಂದು ಧೈರ್ಯದಿಂದ ಮಾತಾಡತ್ತೀನಿ ಅನ್ಕೋತೀರಾ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಬಟ್ ಅಷ್ಟೊಂದು ಕ್ಲಿಯರಾಗಿ ಈ ಥರ ಮಾತಾಡಿ ಹಾಕುವಷ್ಟು ಧೈರ್ಯ ಆಗಲಿಲ್ಲ. ಸೊ ಇವತ್ತೇನಪ್ಪ ಅಂದರೆ, ನಾನು ಇಷ್ಟು ದಿನ ಕಾಮೆಂಟ್ ಬರ್ತಿಲ್ಲ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಇತ್ತೀಚೆಗೆ ನನಗೆ ಕಾಮೆಂಟಿಗೆ ರಿಪ್ಲೈಸಕ್ಕೆ ಕೊಡೋಕ್ಕಾಗ್ತಿಲ್ಲ, ಅಷ್ಟೊಂದು ಕಾಮೆಂಟ್ ಬರ್ತಿದೆ. ಸೊ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವಾಗ ತಾನೇ ದನಗಳಿಗೆ ಅಂತ ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಮೇವು ತೊಗೊಂಡು ಮೇವು ಹಾಕಿ ಬಂದೆ. ಸೊ ಇನ್ನೊಂದು ಸ್ವಲ್ಪ ಆಡುಗಳದೆಲ್ಲ ಅದಾವಲ್ಲ, ಅವಕ್ಕೆ ಮೇವು ಒಯ್ಬೇಕಂತೇಳಿ. ಸೊ ನೆನಪಾಯಿತು ನನಗೆ. ಏನಂದರೆ, ಎಷ್ಟೋ ಕಾಮೆಂಟ್ಸಿಗೆ ನಾನು ರಿಪ್ಲೈ ಮಾಡಿಲ್ಲ, ಸಾರಿ. ತುಂಬ ಜನದ ರಿಕ್ವೆಸ್ಟ್ ಏನು ಜಾಸ್ತಿ ಬರೋದೇ ಹೂ ಪ್ರಸಾದ ಬಗ್ಗೆ. ಎಲ್ರಿಗೂ ಒಂದು ಕಳಕಳಿ ಅದೇನೋ ಒಂದು ನಾನು ಒಬ್ಬಳು ಆ ನೋವನ್ನ ಅನುಭವಿಸ್ತಾ ನಾವು ತುಂಬ ನೋವಲ್ಲಿದ್ದಾಗ ಬೇರೆದವ್ರಿಗೆ ಕೇಳಿ ಅಂತ ಹೇಳೋದೇ ಆಗುತ್ತೆ. ನನಗೂ ತುಂಬ ಜನ ಹೇಳ್ತಾ ಇದ್ದೀರಾ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೋಡಿ, ಇಷ್ಟು ಕತ್ಲಾಗಿದೆ, ಆಲ್ಮೋಸ್ಟ್ 6 ಗಂಟೆ. ಟೈಮ್ ಬಂದು 15 ನಿಮಿಷ ಇವಾಗ. ಇನ್ನೂ ನಾನು ಹೊಲದಲ್ಲೇ ಇದ್ದೀನಿ. ಸೊ ಒಂದಿನ ಇರುತ್ತೆ, ಒಂದಿನ ಇರೋದಿಲ್ಲ. ಬೇರೆ ಥರ ಕೆಲಸಗಳು ಮನೆಯಲ್ಲಿ ಇರ್ತವೆ. ಸೊ ಹಾಗಾಗಿ ಸ್ವಲ್ಪ ಇತ್ತೀಚೆಗೆ ಬೇರೆ ಈಗ ಸುಗ್ಗಿ ದಿನ ಅಲ್ವಾ, ಅಂದರೆ ಎಲ್ಲ ಕಡೆ ಕೆಲಸ ಇರುತ್ತೆ. ತೆನೆ ಇವೆಲ್ಲ ತಕ್ಕೊಳ್ಳೋದು, ಮೆಕ್ಕೆಜೋಳ ಇವೆಲ್ಲ ನಾವು ತಕ್ಕೊಳ್ಳೋದು, ಈ ಥರ ಕೆಲಸಗಳಿರ್ತಾವಲ್ಲ. ಹಾಗಾಗಿ ನಮ್ಮಲ್ಲೆಲ್ಲ ಬೇರೆದವರಲ್ಲೆಲ್ಲ ಸ್ವಲ್ಪ ಹೆಲ್ಪಿಗೆ ಅಂತ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಆ ಥರ ಎಲ್ಲ ಹೋದಾಗ ಏನಾಗುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟಿರುತ್ತೆ. ಹಿಂಗೆ ಆಗಿ ಒಂದೊಂದು ಸಾರಿ ನನಗೇನಾಗುತ್ತೆ ಅಂದರೆ, ಬೆಳಗಿನ ಕೆಲಸದಲ್ಲಿ ಹೋಗೋ ಬರದಲ್ಲಿ ಪೂಜೆ ಕೂಡ ಚೆನ್ನಾಗಿ ಮಾಡೋಕ್ಕಾಗೋದಿಲ್ಲ ಒಂದೊಂದು ದಿನ, ಹೀಗೆಲ್ಲ ಆಗುತ್ತೆ. ಹಾಗಾಗಿಯೇ ನಾನು ಇತ್ತೀಚೆಗೆ ಜಾಸ್ತಿ ಹಿಂದಿನ ಪೂಜೆ ವಿಡಿಯೋಗಳಿಗೇನ ವಾಯ್ಸ್ ರೆಕಾರ್ಡ್ ಕೊಟ್ಬಿಟ್ಟು ವಿಡಿಯೋಗಳನ್ನ ಹಾಕ್ತಾಯಿದ್ದೆ. ಸೊ ಹಾಗಾಗಿ ಅದಕ್ಕೆ ಇವತ್ತು ತುಂಬ ವಿಡಿಯೋಗಳು ರಿಪೀಟ್ ಆಗಿರೋದ್ರಿಂದನೇ ನಾನು ಇಷ್ಟು ನೇರವಾಗಿ ನಿಂತು ನಾನೇ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಿಮ್ಗೆ ಹೂ ಪ್ರಸಾದ ಅನ್ನೋದಷ್ಟೇ ಅಲ್ಲ, ರಾಯರ ಅನುಗ್ರಹ ಸಿಗಬೇಕಂದ್ರೆ ಇಷ್ಟೇ ಮಾಡಿ ಸಾಕು. ಇಷ್ಟೇ ಮಾಡಿ, ಏನಪ್ಪ ಅಂದರೆ, ಜಸ್ಟ್ ಒಂದು ಫೋಟೋ ಅಥವಾ ರಾಯರ ವಿಗ್ರಹ ತೊಗೊಂಬನ್ನಿ. ಅಭಿಷೇಕ ಅಂಥೇಳಿ ಮನೆಯಲ್ಲೇ ಒಂದು ಹಾಲು, ಬಾಳೆಹಣ್ಣು, ತುಪ್ಪ, ಮೊಸರು, ಸಕ್ಕರೆ ಇಷ್ಟು ಕೂಡಿಸಿ ವಿಗ್ರಹ ಏನಾದರೂ ತಂದಿದ್ದರೆ ಅಭಿಷೇಕ ಮಾಡಿ. ಫೋಟೋ ಏನಾದರೂ ತಂದಿದ್ದರೆ ಜಸ್ಟ್ ಒಂದೇ ಹೂ ಇದ್ದರೂ, ನಿಮ್ಮ ಮನೆಯಲ್ಲಿ ಒಂದೇ ಹೂ ಇದ್ದರೂ ಅಷ್ಟೇ ಇಟ್ಬಿಟ್ಟು, ಒಂದು ತುಳಸಿ ದಳ ಇಟ್ಬಿಟ್ಟು, ಏನು ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಪ್ರಸಾದವಾಗಿ ರಾಯರಿಗೆ ಕೊಟ್ಬಿಟ್ಟು ಅರ್ಪಿಸ್ಕೋರಿ ಅಂತ ಹೇಳಿ ಕೇಳ್ಕೊಳ್ಳಿ ಮನಸಾರೆ. ನಿಮ್ಮ ಕಷ್ಟ ಏನಿವೆ ಅಂತ ಆಲ್ರೆಡಿ ನಿಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಖಂಡಿತ ಅವ್ರಿಗೆ ಗೊತ್ತಾಗೇ ಆಗಿರುತ್ತೆ ಅಂತಲೇ ಅರ್ಥ. ರಾಯರು ಬಂದರು ಅಂದರೆ ನಿಮ್ಮ ಕಷ್ಟ ಪರಿಹಾರ ಆಗೇ ಆಗತ್ತೆ ಅನ್ನೋದು ಅಂತಾನೆ ಅರ್ಥ, ಆಯಿತಾ. ಏನೂ ಬೇಜಾರಾಗಬೇಡಿ. ಮತ್ತೊಬ್ಬರಿಗೆ ಹೂ ಪ್ರಸಾದ ಕೇಳುವಂಥ ನೆಸೆಸಿಟಿನೇ ಇರೋದಿಲ್ಲ ನಿಮಗೆ. ನನ್ನ ಹಿಡ್ಕೊಂಡು ಹೇಳ್ತೀನಿ, ನನಗೆ ಇಷ್ಟೊಂದು ರಿಕ್ವೆಸ್ಟ್ ಕಳಿಸ್ತಿರಲ್ಲ, ನನ್ನ ಕೇಳೋ ಅವಶ್ಯಕತೆ ಇರೋದಿಲ್ಲ. ನೀವು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂದು ತಿಂಗಳು, ಒಂದು 15 ದಿನಾನೋ ನಿಮ್ಮ ಕಷ್ಟ ಅಂದರೆ ನೀವು ಎಷ್ಟು ಭಕ್ತಿ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಭಕ್ತಿನ ಕೊಡ್ತೀರೋ ಅಷ್ಟು ಬೇಗ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಬರುತ್ತೆ. ಸೊ ಟ್ರೈ ಮಾಡಿ. ಬೇಕಿದ್ದರೆ ನೀವೇ ಕಮೆಂಟ್ ಮಾಡ್ತೀರಾ ನನಗೆ. ತುಂಬ ಜನಕ್ಕೆ ಹೇಳಿದ ಮೇಲೆ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿ ತುಂಬ ಜನ ಹೇಳಿದ್ದಾರೆ. ಅವರಿಗೆಲ್ಲ ಒಳ್ಳೆಯದೇ ಆಗಿದೆ ಅಕ್ಕ ಅಂತಲೇ ಹೇಳ್ತಾರೆ ನನಗೆ. ಸೊ ಆದಷ್ಟು ನೀವು ಭಕ್ತಿಯಿಂದ ಪೂಜಿಸೋಕ್ಕೆ ಸ್ಟಾರ್ಟ್ ಮಾಡಿರಿ. ಇನ್ನಷ್ಟು ಒಳ್ಳೆ ಅನುಗ್ರಹ ನೀವು ಪಡ್ಕೋಬೋದು ಬೇರೆಯವ್ರು ಕೇಳೋದಕ್ಕಿಂತ ಅಂಥೇಳಿ ನಾ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ಸೊ ಫಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡಿ ಹಾಕತ್ತೀನಿ. ಏನು ಇದೇ ಥರ ಮಾಡಲಿ ಅಥವಾ ಫೋಟೋ ಮೂಲಕನೇ ವಿಡಿಯೋ ಅಂದರೆ ಪೂಜೆ ವಿಡಿಯೋನೋ, ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಟ್ಟು ಹೇಳು ಅಂತ ಹೇಳಿ. ಯಾಕೆಂದರೆ ನಂಗೆ ಅಷ್ಟೊಂದು ಕ್ಯಾಮ್ರಾ ಮುಂದೆ ಈ ಥರ ನಿಂತ್ಕೊಂಡು ಮಾತಾಡೋದಕ್ಕೆ ಆಗೋದಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ನಿಂತು ಮಾತಾಡೋಷ್ಟು ಟೈಮು ನನಗಿರೋದಿಲ್ಲ. ಸೊ ಆದಷ್ಟು ಆ ಕಡೆ ಈ ಕಡೆ ನೋಡ್ಕೊಂಡೇ ಮಾಡಬೇಕು ವಿಡಿಯೋ. ಇಷ್ಟು ಮಾಡುವಂಥ ನನಗೆ ಇದೂ ಇರೋದಿಲ್ಲ. ಸೊ ಕತ್ಲಾಗ್ತಾ ಬಂತು, ಮನೆ ಕಡೆ ಹೋಗ್ತೀನಿ. ಸೊ ಬಾಯ್ ಎಲ್ಲರಿಗೂ.